ಮಂಡ್ಯದ ಕೆರಗೋಡು ಆ ಗ್ರಾಮದಲ್ಲಿ ಹನುಮನ ಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷವೇ ನಡೀತು. ನೆನೆ ಇಡೀ ದಿನ ಅಲ್ಲಿ ಪ್ರತಿಭಟನೆ ಹೋರಾಟಗಳೇ ಆಯಿತು. ಇದೀಗ ಜಿಲ್ಲಾಡಳಿತ ಪೊಲೀಸರು ರಾತ್ರೋರಾತ್ರಿ ಹನುಮ ಧ್ವಜ ತೆರವು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಹಿಂದೂ ಕಾರ್ಯಕರ್ತರು, ಜೆಡಿಎಸ್, ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಹೋಯಿತು. ಸ್ಥಳಕ್ಕೆ ಎಸ್ಪಿ ಮತ್ತು ಎಸಿ ತಹಶೀಲ್ದಾರ್ ಕೂಡ ಆಗಮಿಸಿ ಹನುಮ ಧ್ವಜ ಇಳಿಸೋಕೆ ಪ್ರಯತ್ನ ಪಟ್ಟರು. ಗ್ರಾಮದ ಕೆಲವರು ಹಿಂದೂ ಕಾರ್ಯಕರ್ತರು ಹಾಗೆ ಬಿಜೆಪಿ, ಜೆಡಿಎಸ್ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ವಿರೋಧಿಸಿದ್ರು. ಇದನ್ನ ಹೆದ್ದಾರಿ ತಡೆದು ಪ್ರತಿಭಟನೆ ಕೂಡ ಮಾಡಿದ್ರು. ಅಧಿಕಾರಿಗಳ ಮನವೊಲಿಕೆ ಮಾಡುವಲ್ಲಿ ಫೇಲ್ ಆದ್ರು. ಇನ್ನು ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತಹ ಪರಿಸ್ಥಿತಿಯೂ ಕೂಡ ಅಲ್ಲಿ ಉದ್ಭವ ಆಯಿತು. ಕೊನೆಗೆ ಬಿಗಿ ಬಂದೋಬಸ್ತ್ನಲ್ಲಿ ಜಿಲ್ಲಾಡಳಿತ ರಾಷ್ಟ್ರ ಧ್ವಜ ಹಾರಿಸಿತು. ಬೂದಿ ಮುಚ್ಚಿದ ಕೆಂಡದಂತೆ ಸದ್ಯ ಈಗಲೂ ಕೂಡ ಕೆರಗೋಡಿದೆ. ಅಲ್ಲಿಗ ನಿಷೇಧಾಜ್ಞೆ ಕೂಡ, ಅಂದ್ರೆ ಸೆಕ್ಷನ್ 144, 4-5 ಜನಕ್ಕಿಂತ ಹೆಚ್ಚಿನ ಜನ ಗುಂಪು ಸೇರೋಂಗಿಲ್ಲ ಅಂತ ನಿಷೇಧಾಜ್ಞೆ ಹೇರಿದ್ದಾರೆ. ಫೆಬ್ರವರಿ 9ಕ್ಕೆ ಬಜರಂಗ ದಳ ಮಂಡ್ಯ ಬಂದ್ಗೆ ಕರೆ ಕೂಡ ಕೊಟ್ಟಿದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹಾಗಾದ್ರೆ ಏನೆಲ್ಲ ಆಯಿತು, ಇವತ್ತೆಲ್ಲ ನಿನ್ನೆ ಏನೆಲ್ಲ ಆಯಿತು ಅಂತ ನೋಡ್ತಾ ಹೋಗೋಣ. ನಾವು ಒಂದೊಂದೇ ಸೀನ್ನ ನೋಡ್ತಾ ಹೋಗೋಣ. ಮೊನ್ನೆ ಅಂದ್ರೆ ನಿನ್ನೆ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಅಧಿಕಾರಿಗಳು ಬಂದಿದ್ರು ಧ್ವಜವನ್ನ ತೆರವುಗೊಳಿಸೋಕೆ ಅಂತ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಅಷ್ಟು ಬೇಗ ಯಾಕೆ ಬಂದ್ರು, ಮತ್ತೆ ಏನಾಯ್ತು, ಹನುಮ ಧ್ವಜ ಎಲ್ಲ ಹಾರಿಸ್ತಾ ಇದ್ದಂಗೆ ಏನಾಯ್ತು ಅಂತ ಒಂದೊಂದೇ ಸೀನ್ ನೋಡ್ತಾ ಹೋಗೋಣ. ಸೀನ್ ನಂಬರ್ 1, ಮುಂಜಾನೆ 3 ಗಂಟೆಗೆ ತೆರವು ಮಾಡೋಕೆ ಅಧಿಕಾರಿಗಳು ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತಹ ಆರೋಪ. ಮಂಡ್ಯದ ಎಸಿ ಶಿವಮೂರ್ತಿ, ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ನೇತೃತ್ವದಲ್ಲಿ ಧ್ವಜವನ್ನ ಇಳಿಸೋಕೆ ಪ್ರಯತ್ನ ಪಟ್ಟರು ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಾದ್ರು, ಸಿಟ್ಟಾದ್ರು. ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷಣೆಯನ್ನ ಕೂಗಿದ್ರು, ಪ್ರತಿಭಟನೆ ಆರಂಭ ಮಾಡಿದ್ರು. ಧ್ವಜಕಂಬದ ಬಳಿಯೇ ಯುವಕರು, ಮಹಿಳೆಯರು ಬೆಳಗ್ಗೆ ಅಡುಗೆ ತಿಂಡಿ ಮಾಡೋದನ್ನು ಬಿಟ್ಟು ಜಮಾಯಿಸ್ಬಿಟ್ಟಿದ್ರು. ಕೆರಗೋಡಿನಲ್ಲಿ ಈ ಒಂದು ಉಗ್ರ ಹೋರಾಟ ನಡೀತಾ ಇದೆ. ತನ್ನ ಧರ್ಮದ ಧ್ವಜ ಉಳಿಸ್ಕೊಳ್ಳೋಕ್ಕೋಸ್ಕರ ಇಡೀ ರಾತ್ರಿ ಶ್ರೀರಾಮನ ಭಕ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಕಾಯ್ತಿದ್ದಾರೆ. ಅಧಿಕಾರಿಗಳು ಹೇಳ್ತಾರೆ 2 ದಿನ ಗಂಟ ಈ ಧ್ವಜನ ಯಾವುದೇ ಕಾರಣಕ್ಕೂ ಇಳಿಸಲ್ಲ. ನಾವು ಅಪಮಾನ ಮಾಡಿರುವ ರಾಜ್ಯ ಸರ್ಕಾರಕ್ಕೆ, ಹಿಂದೂಗಳನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ